ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ತಮ್ಮನೇಲಿ ಆಲ್ರೆಡಿ ನೋಡಿರ್ತೀರ ರೀಡಿಂಗ್ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು. ಈ ಒಂದು ಲೆಟರಲ್ಲಿ ನೀವು ನಿಮ್ಮ ಹೆಸರು ಸ್ಟಾರ್ಟ್ ಆಗುತ್ತೆ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರು ಸ್ಟಾರ್ಟ್ ಆಗುತ್ತೆ ಅಂದರೆ ಈ ಒಂದು ರೀಡಿಂಗ್ ನಿಮಗೋಸ್ಕರ ಆಗಿರುತ್ತೆ. ಓಕೆ, ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆಯೇ ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ನ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಡೈರೆಕ್ಟಾಗಿ ಯಾರು ಕೂಡ ಕಾಲ್ ಮಾಡಬೇಡಿ, ಆದಷ್ಟು ವಾಟ್ಸಪ್ಪಲ್ಲೇ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮುಖಾಂತರ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತೀರಾ. ಓಕೆ, ಇದೊಂದು ಲವ್ ರೀಡಿಂಗ್ ನೆನಪಿರಲಿ, ಜನರಲ್ ರೀಡಿಂಗ್. ಓಕೆ, ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಫಸ್ಟ್ ಟೈಮ್ ಯಾವಾಗ ಈ ಒಂದು ರೀಡಿಂಗ್ನ ನಿಮ್ಮ ಮೊಬೈಲಲ್ಲಿ ನೋಡ್ತೀರಾ ಆವಾಗ ರೆಸನೇಟ್ ಆಗುವಂಥದ್ದು. ಎಸ್, ನಿಮ್ಮ ಒಂದು ಲವ್ ಲೈಫಲ್ಲಿ ಏನು ನಡೀತಿದೆ, ಏನಾಗ್ತಾ ಇದೆ ಚೆಕ್ ಮಾಡೋಣ. ಓಕೆ, ಸ್ಟ್ರೆಂತ್ ಕಾರ್ಡ್, ದ ಲವರ್ ಕಾರ್ಡ್, ಪೇಜ್ ಆಫ್ ಸಾರ್ಡ್ಸ್, ಪೇಜ್ ಆಫ್ ವ್ಯಾಂಡ್ಸ್, ಹೈ ಪ್ರಿಸ್ಟಸ್. ಓಕೆ, ನಿಮ್ಮ ಲವ್ ಲೈಫಲ್ಲಿ ಈಗ ನಿಮ್ಮ ಪಾರ್ಟ್ನರ್ ಕರೆಂಟ್ ಸಿಚುವೇಶನ್ ಅಥವಾ ನಿಮ್ಮ ಕರೆಂಟ್ ಸಿಚುವೇಶನ್ ಇಲ್ಲಿ ಇಗ್ನೋರ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ತುಂಬ ಇಗ್ನೋರ್ ಮಾಡ್ತಿರೋದು, ಅವಾಯ್ಡ್ ಮಾಡ್ತಾ ಇರೋವಂಥದ್ದು. ನಿಮ್ಮ ಕಾಲ್ ಇರ್ಬೋದು, ನಿಮ್ಮ ಮೆಸೇಜ್ ಇರ್ಬೋದು, ತುಂಬ ಅವಾಯ್ಡ್ ಮಾಡ್ತಾ ಇದ್ದಾರೆ. ಅಥವಾ ನೀವು ನಿಮ್ಮ ಪರ್ಸನ್ ಕಾಲ್ನ ಮೆಸೇಜನ್ನು ಅವಾಯ್ಡ್ ಮಾಡ್ತಾ ಇದ್ದೀರಾ. ಇಲ್ಲಿ ಸ್ವಲ್ಪ ಸಿಟ್ಟಿನಲ್ಲಿ ಇರೋ ಹಾಗೆ ಕಾಣಿಸ್ತಾ ಇದೆ. ನಿಮ್ಮ ಪರ್ಸನ್ ಇರ್ಬೋದು, ನೀವಿರ್ಬೋದು. ಇಲ್ಲಿ ಲವ್ ವಿಷಯದಲ್ಲಿ ಅಂದರೆ ಪ್ರೀತಿ ವಿಷಯದಲ್ಲಿ ತುಂಬ ಡೌಟ್ ಪಡೋವಂಥದ್ದು ನಿಮ್ಮ ಪರ್ಸನ್ ಮೇಲೆ, ಅಥವಾ ನಿಮ್ಮ ಪರ್ಸನ್ ನಿಮ್ಮ ಮೇಲೆ ಡೌಟ್ ಪಡುವಂಥದ್ದು. ಇಲ್ಲಿ ಡೌಟ್ ಎನರ್ಜಿ ತುಂಬಾ ಕಾಣಿಸ್ತಾ ಇದೆ. ಓಕೆ, ಡೌಟ್ ಪಡ್ತಾ ಇರೋದು ನಿಮ್ಮ ಪಾರ್ಟ್ನರಿಗೆ ಅಥವಾ ನಿಮಗೆ ಇಷ್ಟ ಆಗ್ತಾ ಇಲ್ಲ, ತುಂಬಾ ಕೋಪ ಮಾಡ್ಕೊಳ್ತಾ ಇದ್ದೀರಾ. ಇಲ್ಲಿ ಕೆಲವೊಬ್ಬರು ರಿಲೇಶನ್ಶಿಪ್ಪಲ್ಲಿ ರಿವೆಂಜ್ ತೀರಿಸ್ಕೊಳ್ತಾ ಇರೋವಂಥ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ರಿವೆಂಜ್ ತೀರಿಸ್ಕೊಳ್ಳೋದು ಅಂದರೆ ನನಗೆ ಈ ಥರ ಮಾಡಿದ್ದೆ ಅಲ್ವಾ, ನೀ ನನಗಿಷ್ಟು ಮೋಸ ಮಾಡಿದ್ದೆ ಅಥವಾ ನೀ ನನಗಿಷ್ಟು ಹರ್ಟ್ ಮಾಡಿದ್ದೆ, ಅದಕ್ಕೆ ನಾನು ನಿನಗೆ ಇವಾಗ ಹರ್ಟ್ ಮಾಡ್ತಾಯಿದ್ದೀನಿ, ಅದಕ್ಕೆ ನಾನು ನಿನಗೆ ಏನು ನೀನು ಮಾಡಿದಂಥ ಕೆಲಸನ ನಾನು ನಿನಗೆ ಅದೇ ರೀತಿ ಮಾಡ್ತಾಯಿದ್ದೀನಿ. ಇಲ್ಲಿ ರಿವೆಂಜ್ ತೀರಿಸ್ಕೊಳ್ಳೋ ಅಂಥದ್ದು ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಏನು ಹೇಳ್ಬೋದು, ನಿಮ್ಮ ಪಾರ್ಟ್ನರ್ ಇರ್ಬೋದು, ನೀವಿರ್ಬೋದು, ಸ್ಟ್ರಾಂಗ್ನೆಸ್ಸಲ್ಲಿದ್ದೀರಾ. ಒಂದು ಸ್ಟ್ರಾಂಗ್ ಅಂದರೆ ಯಾವ ಥರ ಅಂದರೆ ಈಗ ಸಪ್ರೇಷನಲ್ಲಿದ್ದೀರಾ ಆಲ್ರೆಡಿ. ಈಗ ನೀವು ಈ ಒಂದು ರೀಡಿಂಗ್ನ ಯಾರು ನೋಡ್ತಿದ್ದೀರಾ ಸಪ್ರೇಷನಲ್ಲಿದ್ದೀರಾ, ನಿಮ್ಮ ಪರ್ಸನ್ ಜೊತೆ ಕಾಂಟ್ಯಾಕ್ಟಲ್ಲಿಲ್ಲ, ನೋ ಕಾಂಟ್ಯಾಕ್ಟಲ್ಲಿದ್ದಾರೆ. ಬಟ್ ಒಂದು ಹೋಪ್ ಇದೆ, ಅವ್ರು ಡೆಫಿನೆಟ್ಲಿ ವಾಪಸ್ ರಿಟರ್ನ್ ನನ್ನ ಲೈಫಿಗೆ ಬರ್ತಾರೆ ಅಂತ. ಓಕೆ, ಸೊ ಆ ಹೋಪನ್ನ ಹಾಗೆ ಇಟ್ಕೊಳ್ಳಿ. ಯಾಕಂತ ಹೇಳಿದರೆ ಇಲ್ಲಿ ನಿಮ್ಮ ಒಂದು ಪ್ರೀತಿಗೆ ನೋಡಿದ್ದ ಲವರ್ಸ್ ಕಾರ್ಡ್ ಬರ್ತಿದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಪ್ರೀತಿಗೆ ಏಂಜಲ್ ಬ್ಲೆಸ್ಸಿಂಗ್ಸ್ ಕೂಡ ಇದೆ ಇಲ್ಲಿ. ಓಕೆ, ನಿಮ್ಮ ಪ್ರೀತಿಗೆ ಏಂಜಲ್ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ ಅಥವಾ ಏಂಜಲ್ ನಿಮಗೆ ಬ್ಲೆಸ್ಸಿಂಗ್ಸ್ನ ನೀಡ್ತಾ ಇದ್ದಾರೆ. ಇಲ್ಲಿ ಕೆಲವೊಬ್ಬರು ಏನು ಬಟರ್ಫ್ಲೈನ ನೋಡ್ತಾ ಇರ್ಬೋದು, ಅಥವಾ 111 ನಂಬರ್ನ ನೋಡ್ತಾ ಇದ್ದೀರಾ, ಅಥವಾ 888 ನಂಬರ್ ನೋಡ್ತಾ ಇದ್ದೀರಾ, ಅಥವಾ 777 ನಂಬರ್ನ ನೋಡ್ತಾ ಇದ್ದೀರಾ. ಇಲ್ಲಿ ಎಲ್ಲೋ ಒಬ್ಬರಿಗೆ ಇನ್ಸೆಕ್ಯೂರಿಟಿ ಫೀಲ್ ಕೂಡ ಆಗ್ತಿದೆ ನಿಮ್ಮ ಪ್ರೀತಿಯಲ್ಲಿ. ಈ ವ್ಯಕ್ತಿ ಎಲ್ಲ ನನಗೆ ಮೋಸ ಮಾಡಿಬಿಡ್ತಾರೇನೋ, ಅಥವಾ ಚೀಟ್ ಮಾಡಿಬಿಡ್ತಾರೇನೋ, ಅಥವಾ ಸಪ್ರೇಷನಲ್ಲಿದ್ದಾರೆ, ಅಥವಾ ನನ್ನ ಜೊತೆ ಈಗ ಕಾಂಟ್ಯಾಕ್ಟಲ್ಲಿಲ್ಲ, ಮಾತಾಡ್ತಾ ಇಲ್ಲ, ಎಲ್ಲೋ ಒಂದು ಕಡೆ ನನ್ನನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ, ಕಂಪ್ಲೀಟಾಗಿ ನನ್ನಿಂದ ದೂರ ಆಗಿಬಿಡ್ತಾರೇನೋ ಈ ವ್ಯಕ್ತಿ. ಆ ಥರ ನಿಮಗಿಲ್ಲಿ ಎಲ್ಲೋ ಒಂದು ಕಡೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ, ಭಯ ಪಡ್ತಾ ಇದ್ದೀರಾ. ಫ್ಯೂಚರ್ ಹೇಗಪ್ಪ, ಫ್ಯೂಚರ್ ಈ ವ್ಯಕ್ತಿ ಜೊತೆ ಹೇಗೆ ನಾನು ಲೈಫ್ನಲ್ಲಿ ಲೀಡ್ ಮಾಡಲಿ, ಅಥವಾ ಫ್ಯೂಚರ್ ಹೇಗಿರುತ್ತೆ ಈ ವ್ಯಕ್ತಿ ಜೊತೆಗೆ, ಈ ಥರದ್ದೆಲ್ಲ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಈ 777 ನಂಬರ್ನ ನೀವು ಏಂಜಲ್ ನಂಬರ್ನ ನೋಡ್ತಾ ಇದ್ದರೆ ಇಲ್ಲಿ ಏಂಜಲ್ ನಿಮಗೆ ಬ್ಲೆಸ್ ಮಾಡ್ತಿದ್ದಾರೆ, ಗೈಡ್ ಮಾಡ್ತಾ ಇದ್ದಾರೆ. ಯಾವ ಥರ ಅಂತ ಹೇಳಿದ್ರೆ, ಭಯನ ಪಡಬೇಡ, ಭಯ ಬಿಡು. ಓಕೆ, ನಿನ್ನ ಒಂದು ಲೈಫಲ್ಲಿ, ಇನ್ನು ಫ್ಯೂಚರಲ್ಲಿ ನಿನ್ನ ಲೈಫಲ್ಲಿ ಮುಂದೆ ಒಳ್ಳೆ ಟೈಮ್ ಕಾದಿದೆ. ಓಕೆ, ಒಳ್ಳೆ ಒಂದು ಏನು ಎಕ್ಸೈಟ್ಮೆಂಟ್ ಆಗಿರೋಂಥ ಟೈಮ್ ಬರ್ತಾ ಇದೆ, ನಿನ್ನ ಜೊತೆಗೆ ನಾವಿದ್ದೀವಿ ಅನ್ನೋವಂಥದ್ದನ್ನ ಏಂಜಲ್ ನಿಮಗಿಲ್ಲಿ ಹೇಳ್ತಾ ಇದ್ದಾರೆ. ಓಕೆನಾ, ಇಲ್ಲಿ ತುಂಬ ಜನ ಭಯ ಪಡ್ತಿದ್ದೀರಾ, ಇನ್ಸೆಕ್ಯೂರಿಟಿ ಫೀಲ್ ಮಾಡ್ತಿದ್ದೀರಾ. ಅವರಿಗೆ ಏಂಜಲ್ ನಿಮಗೆ ಹೇಳ್ತಾ ಇರುವಂಥದ್ದು, ಭಯ ಪಡಬೇಡ, ಡೋಂಟ್ ಫಿಯರ್, ಹೆದರ್ಕೊಂಬೇಡ, ಏನೂ ಆಗಲ್ಲ ನಿನ್ನ ಲೈಫಲ್ಲಿ. ಈಗಿನ ಕ್ಷಣ ನೀನು ಕಷ್ಟ ಅನುಭವಿಸ್ತಿರ್ಬೋದು, ಈಗಿನ ಕ್ಷಣ ನೀನು ನಿನ್ನ ಪಾರ್ಟ್ನರಿಂದ ಇರ್ಬೋದು, ನಿನ್ನ ಹಸ್ಬೆಂಡ್ ಇರ್ಬೋದು, ವೈಫಿಂದ ಇರ್ಬೋದು, ಅಥವಾ ಹಸ್ಬೆಂಡ್ ಫ್ಯಾಮಿಲಿಯಿಂದ ಇರ್ಬೋದು, ನೋವು ತಿಂತಾ ಇರ್ಬೋದು, ಅಥವಾ ಕಷ್ಟನ ಅನುಭವಿಸ್ತಾ ಇರ್ಬೋದು. ಬಟ್ ಇದೇ ಥರ ನಿನ್ನ ಲೈಫಲ್ಲಿ ಇರಲ್ಲ, ಏನೋ ಒಂದು ಚೇಂಜಸ್ ಆಗೇ ಆಗುತ್ತೆ. ಒಳ್ಳೆ ದಿನ, ಒಳ್ಳೆ ಟೈಮ್,
ಒಂದು ಎಕ್ಸೈಟ್ಮೆಂಟ್ ಆಗಿರೋಂಥ ಟೈಮ್ ನಿನ್ನ ಲೈಫಲ್ಲಿ ಬರುತ್ತೆ, ನಿನ್ನ ಜೊತೆಗೆ ನಾನಿದ್ದೀನಿ ಅನ್ನುವಂಥದ್ದನ್ನು ಇಲ್ಲಿ ಏಂಜಲ್ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಕೆಲವೊಬ್ರಿಗೆ ಏನಂತ ಹೇಳಿದ್ರೆ 88 ನಂಬರ್ನ ನೀವು ನೋಡ್ತಾ ಇದ್ರೆ ಇಲ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ ಇಲ್ಲಿ ತುಂಬ ಜನದ್ದು ಟ್ವಿನ್ ಫ್ಲೇಮ್ ಕನೆಕ್ಷನಲ್ಲಿ ಇರುವಂಥದ್ದು, ಟ್ವಿನ್ ಫ್ಲೇಮ್ ರಿಲೇಷನ್ಶಿಪ್ನ ನೀವು ಲೀಡ್ ಮಾಡ್ತಿರೋಂಥದ್ದು ಕಾಣಿಸ್ತಾ ಇದೆ. ಓಕೆನಾ, ಒಂದು ಕಾನ್ಫಿಡೆಂಟ್ ಇಟ್ಕೊಂಡಿದ್ದೀರಾ, ಒಂದು ಹೋಪ್ ಇಟ್ಕೊಂಡಿದ್ದೀರಾ ಈ ಪ್ರೀತಿಯಲ್ಲಿ ನಿಮ್ಮ ಪರ್ಸನ್ ಮೇಲೆ. ಡೆಫಿನೆಟ್ಲಿ ಅವ್ರು ಬರ್ತಾರೆ ಈಗಿನ ಕ್ಷಣ. ಈಗ ನಿಮ್ಮನ್ನು ಅವರು ಇಗ್ನೋರ್ ಮಾಡ್ತಿರ್ಬೋದು. ಓಕೆ, ಡೋಂಟ್ ವರಿ, ಅವರು ಆದಷ್ಟು ಬೇಗ ಮತ್ತೆ ನಿಮ್ಮ ಹತ್ರ ಬರ್ತಾರೆ. ಮುಂಚೆ ನೀವಿಬ್ಬರು ಹೇಗೆ ಪ್ರೀತಿಯಿಂದ ಮಾತಾಡ್ತಾ ಇದ್ರಿ, 24/7 ಇಲ್ಲಿ ನೀವು ಅವ್ರ ಜೊತೆ ಒಂದು ಕಾಂಟ್ಯಾಕ್ಟಲ್ಲೇ ಇರ್ತಿದ್ರಿ, ಅವರ ಒಂದು ಒಡನಾಟದಲ್ಲೇ ಇರ್ತಾಯಿದ್ರಿ, ಆ ಒಂದು ಟೈಮ್ ಮತ್ತೆ ಮರಳಿ ನೀವು ಪಡಿತೀರಾ ಅಂತ ಇಲ್ಲಿ ಏಂಜಲ್ ಹೇಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಗೈಡೆನ್ಸ್ ಮುಖಾಂತರ ಇಲ್ಲಿ ಎನರ್ಜಿ ಪ್ರಕಾರನೂ ಅದೇ ಥರನೇ ಕಾಣಿಸ್ತಾ ಇದೆ. ಓಕೆ, ಎಸ್, ಕಿಂಗ್ ಆಫ್ ಪೆಂಟಿಕಲ್ ನಿಮಗೋಸ್ಕರ ಅವರು ಇಲ್ಲಿ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಕಿಂಗ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಎಸ್, ಇಲ್ಲಿ ಟ್ರಾವೆಲ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಎಲ್ಲೋ ಒಂದು ಕಡೆ ನೀವಿಬ್ಬರು ಟ್ರಾವೆಲ್ನ ಫಿಕ್ಸ್ ಮಾಡಿದ್ರಿ ಅಥವಾ ಟ್ರಾವೆಲ್ ಮಾಡಬೇಕು ಅಂತ ಎಲ್ಲೋ ಒಂದು ಕಡೆ ಪ್ಲ್ಯಾನ್ ಮಾಡ್ತಾ ಇದ್ರಿ. ಬಟ್ ಅನ್ಫಾರ್ಚುನೇಟ್ಲಿ ನಿಮಗೆ ಆ ಒಂದು ಪ್ಲೇಸಿಗೆ ಹೋಗ್ಲಿಕ್ಕಾಗಲಿಲ್ಲ. ಎಲ್ಲೋ ಒಂದು ಕಡೆ ನೀವಿಬ್ಬರು ಜಗಳ ಮಾಡಿಕೊಂಡು ಅಥವಾ ಮನಸ್ತಾಪ ಮಾಡಿಕೊಂಡು ಆ ಪ್ಲೇಸಿಗೆ ಹೋಗಲಿಕ್ಕೆ ಅಥವಾ ನೀವು ಟ್ರಾವೆಲ್ ಮಾಡೋದನ್ನು ಸ್ಟಾಪ್ ಮಾಡ್ಕೊಂಡ್ರಿ ಅಥವಾ ಕ್ಯಾನ್ಸಲ್ ಮಾಡ್ಕೊಂಡ್ರಿ ಅಂತ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಆದಷ್ಟು ಬೇಗ ಮತ್ತೆ ಪ್ಲ್ಯಾನ್ ಮಾಡ್ತೀರಾ ಟ್ರಾವೆಲ್ ಮಾಡಲಿಕ್ಕೆ. ಇಲ್ಲಿ ಟ್ರಾವೆಲ್ ಎನರ್ಜಿ ತುಂಬ ಕಾಣಿಸ್ತಾ ಇದೆ ನನಗೆ. ಟ್ರಾವೆಲ್ ಮಾಡಬೇಕು ಅಥವಾ ಹೊರಗಡೆ ಸುತ್ತಾಡಬೇಕು ನಿಮ್ಮ ಪಾರ್ಟ್ನರ್ ಜೊತೆಗೆ. ತುಂಬ ಡ್ರೀಮ್ಸ್ಗಳನ್ನ ಇಟ್ಕೊಂಡಿದ್ದೀರಾ, ಕೈ ಇಟ್ಕೊಂಡು ಓಡಾಡಬೇಕು, ಈ ಥರದೆಲ್ಲ ಒಂದು ಡ್ರೀಮ್ಸ್ನ ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಮ್ಯಾನಿಫೆಸ್ಟ್ ಮಾಡ್ತಿರೋವಂಥದ್ದು ಅಥವಾ ವಿಜುವಲೈಸ್ ಮಾಡ್ತಾ ಇರೋವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಡೆಫಿನೆಟ್ಲಿ ಆ ಎಲ್ಲ ಆಸೆಗಳು ಇಲ್ಲಿ ನಿಮಗೆ ಈಡೇರುವಂಥ ದಿನಗಳು. ಕಿಂಗ್ ಆಫ್ ಪೆಂಟಿಕಲ್ ಬರ್ತಿದೆ. ಅವರು ಎಲ್ಲೋ ಒಂದು ಕಡೆ ಫೈನಾನ್ಷಿಯಲಿ ಸ್ವಲ್ಪ ಲೋ ಫೀಲ್ ಮಾಡ್ತಾ ಇದ್ದಾರೆ ಅಂತೇಳಿ ಕಾಣಿಸ್ತಾ ಇದೆ ಇಲ್ಲಿ. ಎಲ್ಲೋ ಒಂದು ಕಡೆ ಸಾಲ ಮಾಡ್ಕೊಂಡಿರುವಂಥದ್ದು ಅಥವಾ ಫೈನಾನ್ಷಿಯಲಿ ಎಲ್ಲೋ ಒಂದು ಕಡೆ ಅವರು ಸ್ಟಕ್ ಆಗಿದ್ದಾರೆ ಅಂತೇಳಿ ಕಾಣಿಸ್ತಿದೆ. ಆ ಒಂದು ವಿಷಯದಲ್ಲಿ ಅವರು ತುಂಬಾ ಟೆನ್ಷನ್ ಇರ್ಬೋದು, ವರಿ ಇರ್ಬೋದು, ಅಥವಾ ಫೈನಾನ್ಷಿಯಲಿ ತುಂಬಾ ಅವರು ಸ್ಟ್ರೆಸ್ ತೊಗೊಂಡಿದ್ದಾರೆ, ಮೈಂಡಲ್ಲಿ ತುಂಬಾ ಅವ್ರಿಗೆ ಯೋಚನೆ ನಡೀತಾ ಇದೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಆ ಒಂದು ಕಾರಣದಿಂದನೂ ನಿಮ್ಮನ್ನು ಅವರು ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತಲೂ ಕಾಣಿಸ್ತಾ ಇದೆ. ದ ಹರ್ಮಿಟ್ ಕಾರ್ಡ್. ಓಕೆ, ನೀವು ನಿಮ್ಮ ಪರ್ಸನಿಂದ ದೂರ ಇರ್ಬೋದು, ಅವರು ನಿಮ್ಮಿಂದ ದೂರ ಇರ್ಬೋದು, ಬಟ್ ಇಲ್ಲಿ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನೀವೇನು ಮಾಡ್ತಾ ಇದ್ದೀರಾ, ನೀವು ಇಡೀ ದಿನ ಏನು ಮಾಡ್ತೀರಾ, ಏನು ವಾಟ್ಸಪ್ಪಲ್ಲಿ ಇರ್ತೀರಾ, ಆನ್ಲೈನಲ್ಲಿ ಎಷ್ಟೋ ತನಕ ಇರ್ತೀರಾ, ಫೋನ್ ಕಾಲಲ್ಲಿ ಎಷ್ಟೋ ತನಕ ಮಾತಾಡ್ತೀರಾ, ಯಾರ ಜೊತೆ ಮಾತಾಡ್ತೀರಾ, ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕ್ತೀರಾ ಅಥವಾ ಸ್ಟೇಟಸ್ ಹಾಕ್ತೀರಾ, ಪ್ರತಿಯೊಂದನ್ನು ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್ ಮುಖಾಂತರ ನಿಮ್ಮನ್ನು ತಿಳ್ಕೊಳ್ತಾ ಇದ್ದಾರೆ. ಇಲ್ಲಿ ಒಂದೇನಂತ ಹೇಳಿದ್ರೆ, ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು, ಒಂದು ಹ್ಯಾಪಿ ಟೈಮ್, ಒಂದು ಟೈಮಿಗೋಸ್ಕರ, ಇಲ್ಲಿ ಪರ್ಫೆಕ್ಟ್ ಟೈಮಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಆ ಟೈಮಿಂಗ್ ಡೆಫಿನೆಟ್ಲಿ ಬರುತ್ತೆ. ಇಲ್ಲಿ ನೋಡ್ಬೋದು ಲೈಟ್ ಅನ್ನೋದು ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಅಂತಲೇ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಇಲ್ಲೇನಂತ ಹೇಳಿದ್ರೆ, ಇಬ್ಬರು ಹೋಪ್ ಇಟ್ಕೊಂಡಿದ್ದೀರಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಹೊಸತನ, ಒಂದು ನ್ಯೂ ಬಿಗಿನಿಂಗ್, ಮತ್ತೆ ಒಂದು ರೀಯೂನಿಯನ್ ಆಗಬೇಕು ಅನ್ನೋಂಥದ್ದು ಇಲ್ಲಿ ದೇವ್ರ ಹತ್ರ ತುಂಬ ಪ್ರೇ ಮಾಡ್ತಿದ್ದೀರಾ. ಆ ಪ್ರೇ ಮಾಡುವಂಥದ್ದು ಏನಿದೆ ಡೆಫಿನೆಟ್ಲಿ ಆಗುತ್ತೆ. ಓಕೆ, ಕ್ವೀನ್ ಆಫ್ ಸಾರ್ಟ್ಸ್ ಕೂಡ ಬಾಟಮ್ ಆಫ್ ದ ಕಾರ್ಡ್ ಬರ್ತಾ ಇದೆ. ಇದಕ್ಕೆ ಏಂಜಲ್ ಏನು ಬ್ಲೆಸ್ ಮಾಡ್ತಿದ್ದಾರೆ, ಏಂಜಲ್ ನಿಮಗೆ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಚೆಕ್ ಮಾಡೋಣ. ಎಸ್, ಇಲ್ಲಿ ನೀವು ತುಂಬ ಬ್ಯಾಲೆನ್ಸ್ ಫೀಲ್ನ ಮಾಡ್ತಾ ಇದ್ದೀರಾ ಅಂತಲೂ ಕಾಣಿಸ್ತಿದೆ. ಇನ್ ದ ನಿಯರ್ ಫ್ಯೂಚರ್ ನೋಡಿ, ಇನ್ ದ ನಿಯರ್ ಫ್ಯೂಚರ್ ಬಂತು ಕಾರ್ಡ್. ವಾವ್, ಟೇಕ್ ಆ್ಯಕ್ಷನ್. ಮೈ ಗಾಡ್, ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್, ನಾಟ್ ದ ರೈಟ್ ಟೈಮ್. Look for a sign. Happy big changes. Okay, nice card. Compromise. ನೋಡಿದ್ರಾ, ನಿಮ್ಮ ಲವ್ ಲೈಫಲ್ಲಿ ಅಥವಾ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಏನೇ ಪ್ರಾಬ್ಲಮ್ಸ್ ಆಗ್ತಿರ್ಬೋದು, ಬಿ ಅಸರ್ಟಿವ್. ಓಕೆ, ಏನೇ ಪ್ರಾಬ್ಲಮ್ಸ್ ಆಗ್ತಿರ್ಬೋದು, ಆ ಪ್ರಾಬ್ಲಮ್ಸಿನ ಈಗ ನೀವು ನಾಟ್ ದ ರೈಟ್ ಟೈಮಲ್ಲಿದ್ದೀರಾ. ಅಂದರೆ ಈಗಿನ ಟೈಮ್ ನಿಮಗೆ ಕೆಟ್ಟದಾಗಿರ್ಬೋದು, ಈಗಿನ ಸಮಯ ನಿಮಗೆ ಕೆಟ್ಟದಾಗಿ ಕಾಣಿಸ್ತಾ ಇರ್ಬೋದು, ಏನು ಫೀಲ್ ಮಾಡ್ತಿರೋ ಲೋ ಎನರ್ಜಿ, ಲೋ ಫೀಲ್ ಮಾಡ್ತಾ ಇರ್ಬೋದು, ನೆಗೆಟಿವ್ ಫೀಲ್ ಮಾಡ್ತಾ ಇರ್ಬೋದು. ಬಟ್ ಕಾಂಪ್ರಮೈಸ್ ಮಾಡ್ಕೊಳ್ತೀರ ರಿಲೇಷನ್ಶಿಪ್ಪಲ್ಲಿ. ಯಾಕಂತ ಹೇಳಿದ್ರೆ ನೀವಿಬ್ಬರು ಏನಂತ ಹೇಳಿದ್ರೆ ಒಬ್ರನ್ನೊಬ್ರು ಬಿಟ್ಟಿರಲ್ಲ. ಇನ್ನೊಂದು ಏನಂತ ಹೇಳಿದ್ರೆ, ನಿಮಗೆ ಅವ್ರು ಏನಂತ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ನೀವೇನಂತ ಅವ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಓಕೆನಾ, ಇಲ್ಲಿ ಗೊತ್ತಿದೆ ನಿಮ್ಮ ಪಾರ್ಟ್ನರಿಗೆ, ಇಲ್ಲಿ ನಾನು ಕನ್ವಿನ್ಸ್ ಮಾಡಿದರೆ ಅವಳು ಕನ್ವಿನ್ಸ್ ಆಗ್ತಾಳೆ ಅಥವಾ ಕನ್ವಿನ್ಸ್ ಆಗ್ತಾನೆ, ಅಥವಾ ನೀವು ಅಂದ್ಕೊಂಡಿದ್ದೀರಾ
ನಾನೇನಾದರೂ ಕನ್ವಿನ್ಸ್ ಮಾಡಿದೆ ಕನ್ವಿನ್ಸ್ ಆಗ್ತಾರೆ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಏನಂತ ಹೇಳಿದ್ರೆ ಸ್ವಲ್ಪ ಇಲ್ಲಿ ಇಬ್ಬರಿಗೂ ಕೂಡ ಈಗೋ ಮತ್ತು ಕೋಪ ಜಾಸ್ತಿ ಇಲ್ಲಿರೋವಂಥದ್ದು. ಕೋಪ ಅಂತ ಹೇಳಿದ್ರೆ ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೊಳ್ಳೋದು, ಜಗಳ ಮಾಡ್ಕೊಳ್ಳೋದು, ಸಣ್ಣ ಪುಟ್ಟ ಮುನಿಸು ಮಾಡ್ಕೊಳ್ತಾನೆ ಇರೋದು. ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮಗೆ ಸಮಾಧಾನ ಮಾಡೋದು ಅಥವಾ ನೀವು ಅವರಿಗೆ ಸಮಾಧಾನ ಮಾಡೋದು, ಇದೇ ಆಗ್ತಾ ಇದೆ. ಬಟ್ ಸಣ್ಣ ಪುಟ್ಟ ವಿಷಯಕ್ಕೂ ಯಾವಾಗಲೂ ಮನಸ್ತಾಪ, ಜಗಳ ಮಾಡ್ಕೊಳ್ತಾ ಇರ್ತೀರಲ್ವ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಕೋಪ, ಜಗಳ, ಮನಸ್ತಾಪನೇ ಇಲ್ಲಿ ಕೆಲವೊಂದು ಸಲ ಅದು ಒಳ್ಳೆಯದಾಗಿ ಕಾಣುತ್ತೆ ರಿಲೇಷನ್ಶಿಪ್ಪಲ್ಲಿ, ಅದೇ ಕೆಲವೊಂದು ಸಲ ನೆಗೆಟಿವ್ ಆಗುತ್ತೆ. ಪದೇ ಪದೇ ಜಗಳ ಮಾಡ್ಕೊಳ್ಳೋದು, ಪದೇ ಪದೇ ನೀವಿಬ್ಬರು ಮನಸ್ತಾಪ ಮಾಡ್ಕೊಳ್ತಾ ಇರೋವಂಥದ್ದು, ಎಲ್ಲೋ ಒಂದು ಕಡೆ ಅದೇ ನಿಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಬೀಳ್ಬೋದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಆದಷ್ಟು ಆ ಸಣ್ಣ ಪುಟ್ಟ ವಿಷಯಕ್ಕೆ ಕೋಪ ಮಾಡ್ಕೊಳ್ಳೋದು, ಜಗಳ ಮಾಡೋದು ಅಥವಾ ಮನಸ್ತಾಪ ಮಾಡ್ಕೊಳ್ಳೋದನ್ನು ಸ್ಟಾಪ್ ಮಾಡಿ. ಓಕೆ, ಇಲ್ಲಿ ಏಂಜಲ್ ಹೇಳ್ತಾ ಇದ್ದಾರೆ ಕಾಂಪ್ರಮೈಸ್ ಆ್ಯಂಡ್ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್. ಓಕೆ, ಫ್ಯೂ ಮಂತ್ಸಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಎಲ್ಲ ಬದಲಾವಣೆಗಳನ್ನ, ಬಿಗ್ ಚೇಂಜಸ್ನ ನೋಡ್ತೀರಾ. ಇಲ್ಲಿ ಸ್ವಲ್ಪ ದಿನ ವೆಯ್ಟ್ ಮಾಡಿ, 1 ಮಂತ್ ಜಾನ್ವರಿವರೆಗೆ ವೆಯ್ಟ್ ಮಾಡಿ. ಇಲ್ಲಿ ಕೆಲವೊಬ್ಬರಿಗೆ ಜಾನ್ವರಿ ಮಂತಿನೂ ನಿಮ್ಮ ಲಕ್ ಚೇಂಜ್ ಆಗುವಂಥ ಚಾನ್ಸಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ, ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಇಲ್ಲಿ ನಿಮಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನ್, ಗೊಂದಲ ಮತ್ತು ಭಯ ಕೂಡ ಇರೋದ್ರಿಂದ ಇಲ್ಲಿ ಏನಂತ ಹೇಳಿದ್ರೆ ಏನು ಮಾಡಬೇಕಂತ ದಾರಿ ತೋಚ್ತಾ ಇಲ್ಲ. ಇಲ್ಲಿ ಬೇರೆಯವ್ರ ಹೆಲ್ಪ್ ತಗೊಳ್ಳಿ. ನಿಮಗೆ ಕಷ್ಟ ಆಗ್ತಿದೆ, ಇದನ್ನು ಏನೋ ಹ್ಯಾಂಡಲ್ ಮಾಡ್ಲಿಕ್ಕೆ ಹೋಗಿ ಇನ್ನೇನೋ ಮಾಡ್ಕೊಳ್ಳೋದಕ್ಕಿಂತ ಒಬ್ಬರು ಹೆಲ್ಪ್ ತೊಗೊಂಡು ಇದರಿಂದ ಕನ್ಸಲ್ಟೇಷನ್ಸ್ ತಗೊಳ್ಳೋ ಮುಖಾಂತರ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ನಿಮಗೆ ಹೆಲ್ಪ್ ಮಾಡ್ತಾರೆ, ಒಂದು ನಿಮ್ಮ ಪ್ರೀತಿಗೆ ಸಪೋರ್ಟ್ ಮಾಡೋ ಫ್ರೆಂಡ್ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಹತ್ರ ನೀವು ಹೆಲ್ಪ್ನ ತಗೊಳ್ಳಿ. ಇನ್ ದ ನಿಯರ್ ಫ್ಯೂಚರ್ ನಿಮ್ಮ ಒಂದು ಲೈಫಲ್ಲಿ ನೀವು ಚೇಂಜಸ್ನ ನೋಡ್ತೀರಾ. ಓಕೆ, ಲುಕ್ ಫಾರ್ ಎ ಸೈನ್. ಇಲ್ಲಿ ಏಂಜಲ್ ನಿಮಗೆ ಗೈಡ್ ಮಾಡ್ತಿದ್ದಾರೆ, ನಿಮಗೆ ಸೈನ್ ಕೊಡ್ತಿದ್ದಾರೆ. ಹೇಳಿದೆ ಅಲ್ವಾ, 77 ನಂಬರ್ ನೋಡುವಂಥದ್ದಾಗಿರ್ಬೋದು, 888 ನಂಬರ್ ನೋಡುವಂಥದ್ದಾಗಿರ್ಬೋದು. ಇಲ್ಲಿ 888 ನಂಬರ್ ನೋಡ್ತಾ ಇದ್ದೀರಾ ಅಂತ ಆದರೆ ಇಲ್ಲಿ ಡೆಫಿನೆಟ್ಲಿ ನೀವು ಒಂದು ಪೀಸ್ ಆಫ್ ಮೈಂಡಿಗೋಸ್ಕರ ಇಲ್ಲಿ ಅದ್ರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಈ ಒಂದು ಸಿಚುವೇಷನಲ್ಲಿ. ಈ ಒಂದು ಕರೆಂಟ್ ಎನರ್ಜಿ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದೀರಾ. ಟೆನ್ಷನ್ ಮಾಡ್ಕೊಂಬಿಡಿ, ಮೈಂಡನ್ನು ಸ್ವಲ್ಪ ಪೀಸ್ಫುಲ್ಲಾಗಿ ಇಟ್ಕೊಳ್ಳಿ ಅಂತ ಇಲ್ಲಿ ಏಂಜಲ್ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಏನು ಬೇಕು, ಏನು ಆ್ಯಕ್ಷನ್ ತೊಗೊಂಡ್ರೆ, ಏನು ಮಾಡಿದರೆ ಏನಾಗುತ್ತೆ ಅದ್ರ ಬಗ್ಗೆ ಥಿಂಕ್ ಮಾಡಿ. ಆಗೋಗಿದ್ರು ವಿಷಯದ ಬಗ್ಗೆನೇ ಯೋಚನೆ ಮಾಡಿಬಿಡಿ. ಇನ್ನು ಮುಂದೆ ಹೇಗೆ ಚೇಂಜ್ ಮಾಡ್ಕೊಳ್ಬೇಕು, ಹೇಗೆ ಈ ಒಂದು ರಿಲೇಷನ್ಶಿಪ್ಪನ್ನ ಸರಿ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ತೊಗೊಂಡೋಗ್ಬೇಕು ಅದ್ರ ಬಗ್ಗೆ ಥಿಂಕ್ ಮಾಡಿ. ಆಗೋಗಿದ್ರ ಬಗ್ಗೆನೇ ಯೋಚನೆ ಮಾಡ್ಕೊತ ರಿಲೇಷನ್ಶಿಪ್ಪಲ್ಲಿ ಕ್ಯಾರಿ ಮಾಡಬೇಡಿ ಅಂತ ಇಲ್ಲಿ ಏಂಜಲ್ ಹೇಳ್ತಾ ಇದ್ದಾರೆ. ಓಕೆ, ಟ್ವಿನ್ ಫ್ಲೇಮಲ್ಲಿ ಇರೋದ್ರಿಂದ ಇಬ್ಬರು ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೊಂದು ಶಾರ್ಟ್ ವಿಡಿಯೋ ಆಗಿರುತ್ತೆ. ಓಕೆ, ಇಲ್ಲಿ ಯಾಕಂದರೆ ನೆಟ್ವರ್ಕ್ ಇಶ್ಯೂಸ್ ಆಗ್ತಾ ಇರೋದ್ರಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಹಾಗಾಗಿ ಸಣ್ಣ ಸಣ್ಣ ವೀಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.